Class 10, pair of linear equations in two variables. Exercise 3.2 ಅಲ್ಲಿ third main, form the pair of linear equations for the following problems and find their solution by substitution method. ಓಕೆ, ಈ ಕ್ವಶನ್ನ ಮೀನಿಂಗ್ ಇಷ್ಟೇ. ಅವರು ಕೊಟ್ಟಿರುವಂತಹ ಪ್ರಾಬ್ಲಮ್ ಅನ್ನು ಯೂಸ್ ಮಾಡಿಕೊಂಡು ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ಗಳನ್ನು ಫಾರ್ಮ್ ಮಾಡಬೇಕು. ನಂತರ ಆ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಗಳ ಸೊಲ್ಯೂಷನನ್ನು ಸಬ್ಸ್ಟಿಟ್ಯೂಷನ್ ಮೆಥಡಿಂದ ಫೈಂಡ್ ಮಾಡಬೇಕಾಗುತ್ತೆ. ಓಕೆ, ಫಸ್ಟ್ ಪ್ರಾಬ್ಲಮ್, ದ ಡಿಫರೆನ್ಸ್ ಬಿಟ್ವೀನ್ ಟೂ ನಂಬರ್ಸ್ ಈಸ್ 26 ಆ್ಯಂಡ್ ಒನ್ ನಂಬರ್ ಈಸ್ 3 times ದ ಅದರ್, ಫೈಂಡ್ ದೆಮ್. ಓಕೆ, ನಮಗೆ ಈ ರೀತಿಯಾದಂತಹ ಪ್ರಾಬ್ಲಮ್ಗಳನ್ನು ಕೊಟ್ಟಾಗ ಫಸ್ಟಿಗೆ ಇದರಲ್ಲಿ ಏನನ್ನು ಫೈಂಡ್ ಮಾಡಿ ಅಂತ ಹೇಳಿದರೆ ನೋಡ್ಕೋಬೇಕಾಗುತ್ತೆ. ನೋಡಿ, ನಮಗಿಲ್ಲಿ ಫೈಂಡ್ ದೆಮ್ ಅಂತ ಹೇಳಿದ್ದಾರೆ. ದೆಮ್ ಅಂದರೆ ಏನು? ಟೂ ನಂಬರ್ಸ್ಗಳನ್ನು ಫೈಂಡ್ ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಸೊಲ್ಯೂಷನಲ್ಲಿ ನಾನು ಏನು ಬರ್ಕೊಳ್ತೀನಿ ಅಂದರೆ, ಲೆಟ್ ಟೂ ನಂಬರ್ಸ್ ಆರ್ ಎಕ್ಸ್ ಆ್ಯಂಡ್ ವೈ ಅಂತ ಬರ್ಕೊಳ್ತೀನಿ. ನಮಗೆ ಟೂ ನಂಬರ್ಸ್ ಗೊತ್ತಿಲ್ಲ ಅಲ್ವಾ, ಅದಕ್ಕೋಸ್ಕರ ಟೂ ನಂಬರ್ಸ್ಗಳನ್ನು ಎಕ್ಸ್ ಆ್ಯಂಡ್ ವೈ ಅಂತ ತಗೊಳ್ತೀನಿ. ನಮಗೆ ಟೂ ನಂಬರ್ಸ್ ಇರೋದ್ರಿಂದ ಟೂ ನಂಬರ್ಸಲ್ಲಿ ಒಂದು ಬಿಗ್ಗರ್ ನಂಬರು ಇನ್ನೊಂದು ಸ್ಮಾಲರ್ ನಂಬರ್ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ, ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ವೈ ಅಂತ ತಗೊಳ್ತೀನಿ. ಎಕ್ಸು ವೈಗಿನ ದೊಡ್ಡದಾಗಿದೆ ಅಂತ ತಗೊಳ್ತೀನಿ. ಈಗ ಏನು ಮಾಡೋಣ, ಅವ್ರು ಕೊಟ್ಟಿರುವಂತಹ ಮೊದಲನೇ ಕಂಡೀಷನ್ನ ಬರ್ಕೊಳ್ತೀನಿ. ನೋಡಿ, ಮೊದಲನೇ ಕಂಡೀಷನ್ ಏನು ಕೊಟ್ಟಿದ್ದಾರೆ ಅಂದರೆ, ದ ಡಿಫ್ರೆನ್ಸ್ ಬಿಟ್ವೀನ್ ಟೂ ನಂಬರ್ಸ್ ಈಸ್ 26 ಅಂತ ಹೇಳಿದ್ದಾರೆ. ಅಂದರೆ ಡಿಫ್ರೆನ್ಸ್ ಬಿಟ್ವೀನ್ ಟೂ ನಂಬರ್ಸ್ ಅಂದರೆ ಆ ಟೂ ನಂಬರ್ಸ್ಗಳನ್ನು ಸಬ್ಟ್ರಾಕ್ಷನ್ ಮಾಡಿದರೆ ಆನ್ಸರ್ 26 ಬರುತ್ತೆ. ಓಕೆ, ನಾವು ಸಬ್ಟ್ರಾಕ್ಷನ್ ಮಾಡುವಾಗ ಬಿಗ್ಗರ್ ನಂಬರಿಂದ ಸ್ಮಾಲರ್ ನಂಬರನ್ನು ಸಬ್ಟ್ರಾಕ್ಷನ್ ಮಾಡಬೇಕು. ಎಕ್ಸ್ ಆ್ಯಂಡ್ ವೈಯಲ್ಲಿ ಬಿಗ್ಗರ್ ನಂಬರ್ ಯಾವುದು? ಎಕ್ಸ್ ಅಂತ ನಾನೇ ಬರ್ಕೊಂಡಿನಿ. ಹಾಗಾಗಿ ಎಕ್ಸ್ ಮೈನಸ್ ವೈ ಅನ್ನು ಮಾಡಿದರೆ, ನೋಡಿ, ಟೂ ನಂಬರ್ಸನ್ನು ಸಬ್ಟ್ರಾಕ್ಷನ್ ಮಾಡಿದರೆ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ? 26 ಬರುತ್ತೆ. ಇದು ಮೊದಲನೇ ಲೀನಿಯರ್ ಈಕ್ವೇಷನ್ ಆಗಿದೆ. ಇದನ್ನು ನಾನು 1 ಅಂತ ತಗೊಳ್ತೀನಿ. ಓಕೆ, ನೆಕ್ಸ್ಟ್ ಕಂಡೀಷನ್ ಏನು ಕೊಟ್ಟಿದ್ದಾರಪ್ಪ ಅಂತ ಹೇಳಿದ್ರೆ, ಒನ್ ನಂಬರ್ ಈಸ್ 3 times ದ ಅದರ್ ಅಂತ ಹೇಳಿದರೆ. ಓಕೆ, ಒನ್ ನಂಬರ್ ಈಸ್ 3 times ದ ಅದರ್ ಅಂತ ಹೇಳಿದರೆ ನಮ್ಮ ಹತ್ರ ಟೂ ನಂಬರ್ಸ್ ಇದೆ, ಎಕ್ಸ್ ಆ್ಯಂಡ್ ವೈ ಅಂತ. ಇದರಲ್ಲಿ ಒನ್ ನಂಬರು ಇನ್ನೊಂದು ನಂಬರ್ಗಿನ 3 times ಆಗಿದೆ ಅಂತ ಮೀನಿಂಗ್ ಆಗುತ್ತೆ. ಹಾಗಾದರೆ ಒನ್ ನಂಬರ್ ಅನ್ನೋದೇನಾಗಿರುತ್ತೆ? ಗ್ರೇಟರ್ ನಂಬರ್ ಆಗಲೇಬೇಕು. ಗ್ರೇಟರ್ ನಂಬರ್ ಯಾವುದು? ಎಕ್ಸ್ ಅಂತ ನಾವೇ ತಗೊಂಡೀವಿ. ಎಕ್ಸ್ ಈಸ್ ಈಕ್ವಲ್ ಟು ಇನ್ನೊಂದು ನಂಬರ್ ಏನಾಗಿರುತ್ತೆ? 3 times ಆಗಿರುತ್ತೆ. 3 times ಅಂತ ಹೇಳಿದರೆ ಇನ್ನೊಂದು ನಂಬರ್ ವೈ ಆಗಿರುತ್ತೆ ಅಲ್ವಾ. 3 times ಅಂದರೆ ನಾವು 3y ಅಂತ ಬರ್ಕೊಳ್ತೀವಿ. ಓಕೆ, ಇದನ್ನು ನಾನು 2 ಅಂತ ತೊಗೊಳ್ತೀನಿ. ಎಕ್ಸ್ ಇಸ್ ಈಕ್ವಲ್ ಟು 3y ಅನ್ನುವಂಥದ್ದು 2 ಅಂತ ತೊಗೊಳ್ತೀನಿ. ಆದರೆ ಇದು ನನಗೆ ಲೀನಿಯರ್ ಈಕ್ವೇಷನ್ ಥರ ಕಾಣಿಸ್ತಾ ಇಲ್ಲ ಅಲ್ವಾ. ಓಕೆ, ಅವರು ಫಾರ್ಮ್ ದ ಲೀನಿಯರ್ ಈಕ್ವೇಷನ್ ಅಂತ ಹೇಳಿರೋದ್ರಿಂದ ನೋಡಿ, ಇಲ್ಲಿ ಲೀನಿಯರ್ ಈಕ್ವೇಷನ್ನ ಈ ಸೈಡಲ್ಲಿ ನಾನು ಬರಿತೀನಿ. ಎಕ್ಸ್ ನೋಡಿ ಪ್ಲಸ್ 3y ಅನ್ನೋದನ್ನ ಈ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಪ್ಲಸ್ ಇರೋದು ಟ್ರಾನ್ಸ್ಫರ್ ಆದ ತಕ್ಷಣ ಮೈನಸ್ 3y ಈಸ್ ಈಕ್ವಲ್ ಟು 0 ಆಗೋಯ್ತು. ಇದು ಇನ್ನೊಂದು ಲೀನಿಯರ್ ಈಕ್ವೇಷನು. ಫಸ್ಟು ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು 26 ಅನ್ನೋದು ಒಂದು ಲೀನಿಯರ್ ಈಕ್ವೇಷನ್ ಆದರೆ, ಇನ್ನೊಂದು ಎಕ್ಸ್ ಮೈನಸ್ 3y ಈಸ್ ಈಕ್ವಲ್ ಟು 0 ಅನ್ನುವಂಥದ್ದು ಇನ್ನೊಂದು ಲೀನಿಯರ್ ಈಕ್ವೇಷನ್ ಆಗಿರುತ್ತೆ. ಆದರೆ ನಾನು ಇದನ್ನು ಯೂಸ್ ಮಾಡ್ಕೊಳಲ್ಲ. ಅವರು ಫಾರ್ಮ್ ದ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಅಂತ ಹೇಳಿರೋದ್ರಿಂದ ನಾನು ಪಕ್ಕದಲ್ಲಿ ಇದನ್ನು ಬರೆದಿರ್ತೀನಿ. ಓಕೆ, ಈ ಲೀನಿಯರ್ ಈಕ್ವೇಷನ್ನ 2 ಅಂತ ತೊಗೊಳ್ತೀನಿ. ಯಾಕೆ ಅಂದರೆ, ನಾವು ಸಾಮಾನ್ಯವಾಗಿ ಏನು ಮಾಡ್ತಿದ್ವಿ ಅಂದರೆ, ಈಕ್ವೇಷನ್ 1 ಅನ್ನು ತೊಗೊಂಡು ಎಕ್ಸ್ ವ್ಯಾಲ್ಯೂನ ಇನ್ ಟರ್ಮ್ಸ್ ಆಫ್ ವೈ ಆಗಿ ಬರಿತಿದ್ವಿ. ಆದರೆ ಇಲ್ಲೇನಾಗಿದೆ ಅಂದರೆ, ಪ್ರಾಬ್ಲಮಲ್ಲೇ ಎಕ್ಸ್ ವ್ಯಾಲ್ಯೂ ಇನ್ ಟರ್ಮ್ಸ್ ಆಫ್ ವೈ ಆಗಿ ಬಂದಿರೋದ್ರಿಂದ ಈ ವ್ಯಾಲ್ಯೂವನ್ನು ಈಕ್ವೇಷನ್ 1ನಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿಬಿಡ್ತೀನಿ. ನೋಡಿ, ಸಬ್ಸ್ಟಿಟ್ಯೂಟ್ ಎಕ್ಸ್ ಈಸ್ ಈಕ್ವಲ್ ಟು 3y ಇನ್ ಈಕ್ವೇಷನ್ 1. ಓಕೆನಾ, ಈಕ್ವೇಷನ್ 1ನಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು 3y ಅನ್ನೋದನ್ನ ಸಬ್ಸ್ಟಿಟ್ಯೂಷನ್ ಮಾಡ್ತೀನಿ. ಏನಾಗುತ್ತೆ ಅಂತ ನೋಡೋಣ. ಈಕ್ವೇಷನ್ 1 ಏನಿದೆ? ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು 26 ಇದೆ. ಓಕೆ, ಎಕ್ಸಿನ ವ್ಯಾಲ್ಯೂ ಏನಿದೆ ನಮ್ಮ ಹತ್ರ? 3y ಇದೆ ಅಲ್ವಾ. ಎಕ್ಸ್ ಪ್ಲಸ್ಸಲ್ಲಿ 3y ಅನ್ನು ಹಾಕ್ತೀನಿ. ಉಳಿದಿದ್ದೇನು? ಮೈನಸ್ ವೈ ಈಸ್ ಈಕ್ವಲ್ ಟು 26 ಆಗೋಯಿತು. ನೋಡಿ, ವೈ ಬಂದಿದೆ ಅಂದರೆ ರೈಟ್ ಟರ್ಮ್ಸ್ ಬಂದಿದೆ. ಹಾಗಾದರೆ ಇದನ್ನು ನಾನು ಸಿಂಪ್ಲಿಫೈ ಮಾಡ್ಬೋದು. 3ಗೆ ಸೈನು ಪ್ಲಸ್ ಇದೆ, ವೈಗೆ ಸೈನು ಮೈನಸ್ ಇದೆ. ಪ್ಲಸ್ಸು ಮೈನಸ್ಸು ಅಂದರೆ ಸಬ್ಟ್ರಾಕ್ಷನ್ನು. ಓಕೆ, 3ಯಲ್ಲಿ ಏನು ಸಬ್ಟ್ರಾಕ್ಷನ್ ಮಾಡಬೇಕು? ವೈ ಪಕ್ಕದಲ್ಲಿ ಯಾವುದೇ ನಂಬರ್ ಇಲ್ಲ ಅಂದರೆ 1 ಇರುತ್ತೆ. 3ಯಲ್ಲಿ 1ಅನ್ನು ಸಬ್ಟ್ರಾಕ್ಷನ್ ಮಾಡಿದರೆ 2 ಬರುತ್ತೆ. ವೈಯನ್ನು ಬರಿತೀನಿ. 3 ಮತ್ತು 1ನಲ್ಲಿ 3 ಬಿಗ್ಗರ್ ಆಗಿರೋದ್ರಿಂದ ಬಿಗ್ಗರ್ ನಂಬರ್ ಸೈನ್ ಬರಿಬೇಕು. ಬಿಗ್ಗರ್ ನಂಬರ್ ಸೈನು 3ನ ಸೈನ್ ಏನಿಲ್ಲ ಅಂದರೆ ಪ್ಲಸ್ ಇರುತ್ತೆ. ಪ್ಲಸ್ 2y ಆಗೋಯಿತು ಈಸ್ ಈಕ್ವಲ್ ಟು 26. ವೈ ವ್ಯಾಲ್ಯೂ ಬೇಕಾಗಿರೋದ್ರಿಂದ ಈ 2 ಅನ್ನು ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ವೈ ಈಸ್ ಈಕ್ವಲ್ ಟು
26. ನೋಡಿ 2 ಮತ್ತು ವೈನ ನಡುವೆ ಇಂಟು ಇರೋದ್ರಿಂದ 2 ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಏನಾಗುತ್ತೆ, ಇಂಟು ಇರೋದು ಡಿವೈಡ್ ಬೈ 2 ಆಗುತ್ತೆ. ಡಿವೈಡ್ ಆದರೆ ಡಿವೈಡ್ ಮಾಡಿ, ಎಸ್ ಡಿವೈಡ್ ಆಗುತ್ತೆ. 2 1s are 2, 2 1s are 2, 2 3s are 6. ಅಲ್ಲಿಗೆ ವೈ ವ್ಯಾಲ್ಯೂ ಏನು ಬಂತು, 13 ಬಂತು. ವೈ ವ್ಯಾಲ್ಯೂ ಏನು ಬಂತು, 13 ಬಂತು. ಈಗ ಏನು ಮಾಡೋಣ, ಸಬ್ಸ್ಟಿಟ್ಯೂಟ್ y is equal to 13 ಇನ್ ಯಾವ ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದರೆ ವೈ ವ್ಯಾಲ್ಯೂ 13 ಅಂತ ಸಬ್ಸ್ಟಿಟ್ಯೂಷನ್ ಮಾಡಿದರೆ ನಮಗೆ ಎಕ್ಸ್ ವ್ಯಾಲ್ಯೂ ಸಿಗುತ್ತೆ. ಈಕ್ವೇಷನ್ 2 ಅಲ್ಲಿ ವೈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಷನ್ ಮಾಡಿದರೆ ಎಕ್ಸ್ ವ್ಯಾಲ್ಯೂ ಸಿಗುತ್ತೆ. ಹಾಗಾಗಿ ಇನ್ ಈಕ್ವೇಷನ್ 2 ಅಂತ ತೊಗೊಳ್ತೀನಿ. ಈಕ್ವೇಷನ್ 2 ಇಲ್ಲೇ ಇದೆ ಅಲ್ವಾ, ಎಕ್ಸ್ ಈಸ್ ಈಕ್ವಲ್ ಟು 3y ಇದೆ. 3 ಇಂಟು ವೈ ವ್ಯಾಲ್ಯೂ ಏನಿದೆ, 13 ಇದೆ. ಓಕೆ, 13 3s 39 ಬರುತ್ತೆ. ಹಾಗಾದರೆ ನನಗೆ ಏನು ಬಂತು, ಎಕ್ಸ್ ವ್ಯಾಲ್ಯೂ 39 ಬಂತು, ವೈ ವ್ಯಾಲ್ಯೂ 13 ಬಂದಿದೆ. ದೇರ್ಫೋರ್ ದ ಟೂ ನಂಬರ್ಸ್ ಆರ್ 39 ಆ್ಯಂಡ್ 13 ಆಗಿರುತ್ತೆ. ಈ ರೀತಿಯಾಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ.